ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಭಾರತೀಯರ ನೆಚ್ಚಿನ ರೂಪಾ ಬ್ರ್ಯಾಂಡ್ ಸೂರ್ಯಕಾಂತಿ ಎಣ್ಣೆ. ನಮ್ಮ ಉತ್ಪನ್ನದ ಡಿಸ್ಟ್ರಿಬ್ಯೂಟರ್ಗಳಾಗಲು ಬಯಸಿದ್ರೆ ಈ ಸಂಖ್ಯೆಗೆ ಕರೆ ಮಾಡಿ. ಈಗ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ, ಅದರಲ್ಲೂ ಈ ಸಂಕ್ರಾಂತಿ ಆದ ನಂತರ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೆಲ್ಲ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಹಾಗಾದ್ರೆ ಈಗ ದೆಹಲಿಯಲ್ಲಿ ಏನ್ ನಡೀತಾ ಇದೆ, ಹೈಕಮಾಂಡ್ ನಾಯಕರು ಏನ್ ಹೇಳ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಾಳೆಯೇ ತೆರೆ ಬೀಳುತ್ತಾ? ಹಾಗಾದ್ರೆ ಈ ನಾಯಕತ್ವ ಗೊಂದಲ ವಿಚಾರಕ್ಕೆ ಡಿಕೆಶಿ ಬೆಂಬಲಿಗರು ನುಡಿದಂತೆ ಸಂಕ್ರಾಂತಿಯ ಕ್ರಾಂತಿ ಫಿಕ್ಸ್. ಹಾಗಾದ್ರೆ ನಾಳೆ ಮಧ್ಯಾಹ್ನ ರಾಹುಲ್ ಗಾಂಧಿ ಜೊತೆಗೆ ಡಿಕೆಶಿ ಮೀಟಿಂಗ್ ನಡೆಸಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಲನಾದ್ರೂ ನಾಯಕತ್ವ ಗೊಂದಲಕ್ಕೆ ಪರಿಹಾರ ಕೊಡ್ತಾರಾ ರಾಹುಲ್ ಗಾಂಧಿ? ಡಿಕೆಶಿಗೆ ಪವರ್ ಕೊಡೋದಕ್ಕೆ ಒಪ್ತಾರಾ ರಾಗ ಅನ್ನೋ ಪ್ರಶ್ನೆ ಇದೆ. ನಾಯಕತ್ವ ದಂಗಲ್ಗೆ ನಾಳೆಯೇ ತೆರೆ ಬೀಳುತ್ತಾ ಇಲ್ವಾ? ಡಿಕೆಶಿ ಒಂದು ಬಾರಿ ಈಗ ಕರ್ನಾಟಕದಲ್ಲಿ ಅವರು ಬಂದಂತಹ ಸಂದರ್ಭದಲ್ಲಿ ಮಾತುಕತೆ ನಡೆಸಿದ್ದಾರೆ, ಒಂದು 2 ನಿಮಿಷಗಳ ಕಾಲ. ಅದಾದ ನಂತರ ದೆಹಲಿಗೆ ಹೋಗಿದ್ದಾರೆ. ಸೊ ನಾಳೆ ಏನೋ ಸಮಯಾವಕಾಶ ಕೇಳಿದಾರಂತೆ. ಸಮಯ ಸಿಕ್ಕರೆ ಮಾತುಕತೆ ನಡೆಯುವಂತ ಸಾಧ್ಯತೆ ಇದೆ. ಸರ್, ರಾಹುಲ್ ಗಾಂಧಿ ಅವ್ರ ಜೊತೆ ಮೊನ್ನೆ ಚರ್ಚೆ ಮಾಡಿದ್ರಿ ಪ್ರತ್ಯೇಕವಾಗಿ, ಅದ್ರ ಬಗ್ಗೆ ಏನಾದ್ರು ಮಾತುಕತೆ ಆಯ್ತು ಅಂತ? ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ, ಎಲ್ಲ ಇರ್ತಾರೆ. ಅಸ್ಸಾಂ ಮೀಟಿಂಗ್ ಇದೆ ಮಧ್ಯಾಹ್ನ, ನಾನು ಹೋಗ್ತಾ ಇದ್ದೀನಿ. ಸರ್, ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿಗರು ಒಂದಷ್ಟು ಖುಷಿಯಾಗಿದ್ದಾರೆ ಸರ್. ಅದಕ್ಕಾಗಿ ಏನ್ ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ. ರಾಹುಲ್ ಗಾಂಧಿ ಭೇಟಿ ಬಸ್ತೇನಲ್ಲ, ಯಾರು ಹೇಳಿದ್ ನನಗೆ ಅರ್ಥ ಆಗಿಲ್ಲ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು, ಫೋನ್ ಮಾತಾಡೋದು, ಅವೆಲ್ಲ ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಚರ್ಚೆ ಮಾಡೋದು ಮತ್ತೊಂದೇನಲ್ಲ. ತಮ್ಮ ಹಿತೈಷಿಗಳು ಬೆಂಬಲಿಗರ ಬಯಕೆಯನ್ನ ರಾಹುಲ್ ಗಾಂಧಿ ಅವ್ರ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನನಗೆ ಸರ್, ರಾಹುಲ್ ಗಾಂಧಿ ಅವ್ರ ಜೊತೆ ಮೊನ್ನೆ ಚರ್ಚೆ ಮಾಡಿದ್ರಿ ಪ್ರತ್ಯೇಕವಾಗಿ, ಅದ್ರ ಬಗ್ಗೆ ಏನಾದ್ರು ಮಾತುಕತೆ ಆಯ್ತು ಅಂತ? ಮಾಡಕ್ಕಾಗಲ್ಲ. ಈಗ ನಾ ಮಾತಾಡಿಲ್ಲ ಅಂತ ಹೇಳುದಿಲ್ಲ. ನಮ್ ಬಿಟ್ಟಿದ್ದು ಅವ್ರು ಬಿಟ್ಟಿದ್ದು. ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ, ಎಲ್ಲ ಇರ್ತಾರೆ. ಅಸ್ಸಾಂ ಮೀಟಿಂಗ್ ಇದೆ ಮಧ್ಯಾಹ್ನ, ನಾನು ಹೋಗ್ತಾ ಇದ್ದೀನಿ. ಸರ್, ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿಗರು ಒಂದಷ್ಟು ಖುಷಿಯಾಗಿದ್ದಾರೆ.